ಈ ಆಕರ್ಷಿಕ್ ರೆಕಾರ್ಡ್ ರೀಡಿಂಗ್ ಅನ್ನೋದು ಒನ್ ಟೈಪ್ ಆಫ್ ಎನರ್ಜಿ ಹೀಲಿಂಗ್. ನಿಮ್ಮ ಹತ್ರ ಯಾರಾದ್ರೂ ಆಕರ್ಷಿಕ್ ರೀಡಿಂಗ್ ಗೆ ಬಂದ್ರೆ ನಂಬೋದು ಹೇಗೆ ಅವರು? ಅಂಡ್ ಎನರ್ಜಿ ರೀಡಿಂಗ್ ಅಲ್ಲಿ ಇನ್ನೊಂದು ಮುಖ್ಯ ಅಂಶವಿದೆ. ನಾವ್ ಇದ್ರಲ್ಲಿ ಏನಾದ್ರೂ ಸುಳ್ಳು ಹೇಳುವಂತದ್ದು, ತಪ್ಪಾಗಿರುವಂತದ್ದು, ನೆಗೆಟಿವ್ ಕಡೆ ಗೈಡೆನ್ಸ್ ಮಾಡಿದ್ರೆ ಇದು ಬರೀ ಪಾಸ್ಟ್ ನೋಡೋದಲ್ಲ, ಫ್ಯೂಚರ್ ಕೂಡ ನೋಡ್ಬೋದು. ಪಾಸ್ಟ್ ನೋಡ್ಬೋದು, ಫ್ಯೂಚರ್ ನೋಡ್ಬೋದು, ಅಂಡ್ ಆಲ್ಸೋ ರೀರೈಟಿಂಗ್ ಅನ್ನ ಮಾಡ್ಬೋದು. ಅಂಡ್ ನಾವು ಅಕ್ಯುರೇಟ್ಲಿ ಅವ್ರು ನಮಗೆ ಹೇಳದೆ ಏನ್ ಇನ್ಫಾರ್ಮೇಶನ್ ಈ ಲೈಫ್ ಅಲ್ಲಿ ನಡೀತಿದೆ ಅನ್ನೋದನ್ನ ಕೂಡ ನಾವು ಹೇಳ್ತೇವೆ. ನೀವು ಫ್ಯೂಚರ್ ನೋಡಿದ್ರಿ, ಅಲ್ಲಿ ಏನೋ ಆಗೋದಿದೆ ಅನಾಹುತ, ಏನ್ ಮಾಡ್ತೀರಿ ಆಗ ನೀವು? ಸೊ ನಾವ್ ಆತರ ಆಗ್ಬೇಕಾದ್ರೆ ಅವ್ರಿಗೆ ಅಂಡ್ ಆಕರ್ಷಿಕ್ ರೆಕಾರ್ಡ್ ರೀಡರ್ ಅದನ್ನ ವಿಜುವಲೈಸ್ ಮಾಡ್ತಾರೆ. ಅಲ್ಲಿ ಏನಾಗಿತ್ತು ಅನ್ನೋ ಒಂದು ಪಿಕ್ಚರ್, ಒಂದು ಸಿನಿಮಾ ತರ ಅವರಿಗೆ ಕಾಣುತ್ತದೆ. ಇದೆಲ್ಲ ಮೊದಲು ಗೊತ್ತಿರ್ಲಿಲ್ಲ, ಅದು ಹೆಂಗ್ ಸಡನ್ ಆಗಿ ಬಂತು ಅಂತ? ಆಕ್ಚುಲಿ ಈ ವಿದ್ಯೆಗಳು ಗೊತ್ತಿರ್ಲಿಲ್ಲ ಅಂತ ಅಲ್ಲ, ಇದು ಸನಾತನ ಧರ್ಮದಲ್ಲೂ ಇತ್ತು, ವೆಸ್ಟ್ ನಲ್ಲೂ ಇದೆ. ನಾನ್ ನೋಡಿದ ಹಾಗೆ ಆಕರ್ಷಿಕ್ ರೀಡರ್ಸ್ ಎಲ್ಲ ಹೆಣ್ಮಕ್ಳೇ ಇದ್ದಾರೆ. ಯಾಕೆ? ಹೆಣ್ಮಕ್ಳನ್ನ ಕ್ಷಮೆಯ ಧರಿತ್ರಿ, ಭೂಮಿ ತಾಯಿಗೆ ಹೋಲಿಸ್ತಾರೆ. ಸೊ ಹೆಣ್ಮಕ್ಳಲ್ಲಿ ಏನಾಗತ್ತೆ, ಅಲ್ಲಿ ಏನೇ ನೋಡಿದ್ರು ಕೂಡ ಈ ಮನುಷ್ಯ ಹೀಲ್ ಆಗ್ಲಿ ಸಂಪೂರ್ಣವಾಗಿ ಅನ್ನೋದೊಂದು ಆಟಿಟ್ಯೂಡ್, ಒಂದು ಮಾತೃಭಾವ ಬರುತ್ತೆ.